ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮೋಜಿ. ನಾನಿವತ್ತು ಪಂಚಮಿಗೆ ಅಂತ ಉಂಡೆನ ರೆಡಿ ಮಾಡ್ಕೊಳ್ಳೋಕಿದ್ದೀನಿ. ಸಚ್ಚಿ ಸಂಜೆನೇ ಎಲ್ಲ ಸಂತೆನ ತೊಗೊಂಬಂದಿಟ್ಟಿದ್ರು. ಬಟ್ ಬ್ಯಾಡಗಿಯಲ್ಲಿ ಇವತ್ತು ಕರೆಂಟೇ ಇರಲಿಲ್ಲ. ಹಾಗಾಗಿ ನಾನು ಟಾರ್ಚ್ ಹಾಕ್ಕೊಂಡು ಅಂದರೆ ನಾಳೆಗೆ ರೊಟ್ಟಿ ಪಂಚಮಿ, ಅಡುಗೆ ಜಾಸ್ತಿ ಆಗುತ್ತೆ ಅಂತ ಇವತ್ತೇ ಮಾಡ್ಕೊಂಡ್ರಾಗುತ್ತೆ ಅಂತ ನಾನು ರೆಡಿ ಮಾಡ್ಕೊತಿದ್ದೆ. ಹಾಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇವತ್ತು ಸಂಜೆನೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಯಾವುದನ್ನು ಜಾಸ್ತಿ ತರಿಸಿಲ್ಲ, ಯಾಕಂದರೆ ನಾನು ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಟ್ರೈ ಮಾಡೋಣ, ಚೆನ್ನಾಗಾದರೆ ನೆಕ್ಸ್ಟ್ ವರ್ಷದಿಂದ ಚೆನ್ನಾಗಿ ಮಾಡಿದ್ರಾಯ್ತು ಅಂತ. ಇವಾಗ ನಾನು ಅರ್ಧ ಕೆಜಿ ಎಲ್ಲ ತರಿಸಿದ್ದೆ, ಆದರೆ ಅದರಲ್ಲೇ ಸ್ವಲ್ಪ ತೆಗ್ದಿಟ್ಟಿದ್ದೀನಿ ನಾನು. ಇವಾಗ ಸ್ವಲ್ಪ ಶೇಂಗಾ ಕಾಳನ್ನು ಹುರ್ಲಿಕ್ಕೆ ಹಾಕ್ಕೊತಿದ್ದೀನಿ. ಅಂದರೆ ನಾವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗೆಯೇ ಅಮ್ಮ ಹೇಳಿದರು ಬೇಡ ನಾನು ಇಲ್ಲಿ ಮಾಡಿಕೊಡ್ತೀನಿ ಅಂತ. ಅಮ್ಮಗೂ ಹುಷಾರಿಲ್ಲ, ಅವ್ರಿಗೂ ಹೇಳಿದೆ ನಾನು ಜಾಸ್ತಿ ಮಾಡ್ಕೋಬೇಡ, ಎಡೆ ಪೂರ್ತಿಗೆ ಮಾಡ್ಕೊ ಅಂತ. ಹಾಗಾಗಿ ನಾನು ಇಲ್ಲಿ ಬಿಡೋ ಹಾಗಿಲ್ಲ ಅಲ್ವಾ, ಸಚ್ಚಿ ಬೇರೆ ದೇವ್ರ ಚಕ್ರೆ ಮಾಡ್ತಾರೆ, ಹಾಗಾಗಿ ಪೂಜೆ ಮಾಡಲೇಬೇಕು. ಅದಕ್ಕೆ ಸ್ವಲ್ಪ ಎಡೆಗೋಸ್ಕರ ಸ್ವಲ್ಪ ಮಾಡೋಣ, ಟ್ರೈ ಮಾಡೋಣ, ಚೆನ್ನಾಗಾದರೆ ನೆಕ್ಸ್ಟ್ ವರ್ಷದಿಂದ ಕಲಿತು ಸರಿಯಾಗಿ ಮಾಡಿದ್ರಾಯ್ತು ಅಂತ. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೂ ಶೇರ್ ಮಾಡಿದ್ರಾಯ್ತು ಅಂತ ನಾನು ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಶೇಂಗಾನ ಹುರ್ಕೊಳ್ತಾ ಇದ್ದೀನಲ್ವ, ಇದು ಜಾಸ್ತಿ ಕಪ್ ಕೂಡ ಆಗಬಾರ್ದು. ಆ್ಯಂಡ್ ಎಳ್ಳನ್ನು ಕೂಡ ನಾನು ಜಾಸ್ತಿ ತೊಗೊಂಡಿಲ್ಲ, ಒಂದು 5 ಉಂಡೆ ಆದರೆ ಸಾಕು ಅಂತ. ಅಂದರೆ ಮುಟ್ಟಿಗೆ ಆದರೂ ಸಾಕು, ಅಂದರೆ ನಾಗಪ್ಪಗೆ ಎಡೆಗೆ 5 ಮುಟ್ಟಿಗೆ ಆದರೆ ಸಾಕು ಅಂತ. ಒಂದು 50 ಗ್ರಾಮ್ ಏನೋ 100 ಗ್ರಾಮೋ ಗೊತ್ತಿಲ್ಲ, ನನಗೂ ಅಷ್ಟು ಕನ್ಫರ್ಮ್ ಇಲ್ಲ. ಸಚ್ಚಿ ತೊಗೊಂಬಂದಿದ್ರು ಸ್ವಲ್ಪ, ಅಂದರೆ ಒಂದು ಟೀ ಲೋಟದಲ್ಲೇ 2 ಲೋಟ ಆಗೋಷ್ಟು ಮಾತ್ರ ತೊಗೊಂಡು ಇವಾಗ ಅದನ್ನ ಒಂದು 5-10 ನಿಮಿಷ ನೆನೆಸಿಟ್ರಾಯ್ತು ಅಂತ. ಅದರಲ್ಲಿ ಕಸ ಇದ್ದರೆ ತೆಗೆದ್ರಾಯ್ತು ಅಂತ ಚೆನ್ನಾಗಿ ನೋಡಿ, ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಒಂದು 5 ನಿಮಿಷ ಎತ್ತಿಡ್ತಾ ಇದ್ದೀನಿ. ಅಂದರೆ ನಂದು ಶೇಂಗಾ ಕಾಳು ಹುರಿಯೋಷ್ಟರಲ್ಲಿ ಅದು ಕೂಡ ನೆನೆಯುತ್ತೆ ಅಂತ. ನನಗೂ ಇದೆಲ್ಲ ಹೊಸ್ತು, ನನಗೂ ಅಷ್ಟು ಕಲಿಯೋಕ್ಕೆ ತುಂಬಾ ಇದೆ. ನಾನು ಕೂಡ ನಮ್ಮಿಲ್ಲಿ ಬಾಜು ಮನೆ ಆಂಟಿ ಒಟ್ಟಿಗೆ ಮತ್ತು ಹಾಗೆ ನಮ್ಮ ಮಮ್ಮಿಗೆಲ್ಲ ಕಾಲ್ ಮಾಡಿ ಕೇಳಿ ಮಾಡ್ಕೊಳ್ತಿದ್ದೀನಿ. ಇವಾಗ ನಾನು ಕರೆಂಟ್ ಬೇರೆ ಇಲ್ವಲ್ಲ, ಹಾಗಾಗಿ ಟಾರ್ಚ್ ಹಾಕ್ಕೊಂಡು ಮಾಡ್ಕೊಳ್ತಿದ್ದೆ. ಶೇಂಗಾ ಇವಾಗ ಹುರಿತಾ ಇದೆ, ಇದು ತೀರಾ ಕಪ್ಪೂ ಆಗಬಾರ್ದು. ಒಂದು ಲೆವೆಲ್ಗೆ ಹುರಿದ್ರೆ ಸಾಕು, ಗೊತ್ತಾಗುತ್ತೆ ಅಲ್ವಾ, ಸ್ವಲ್ಪ ಸ್ವಲ್ಪ ಕಪ್ಚಿಕ್ಕೆ ಬಂದರೆ ಸಾಕು. ಜಾಸ್ತಿ ಹುರಿದ್ಬಿಟ್ರೆ ಮತ್ತೆ ಹೊತ್ತಿದ ಬಾಸ್ ಬಂದುಬಿಡುತ್ತೆ. ಈಗ ನೆನೆ ಇಟ್ಟಿರೋ ಕರಿ ಎಳ್ಳನ್ನು ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನ ಸೋದಿಸ್ಕೊಂಡು ಹಾಕಬೇಕು ಅಂತ ಹೇಳಿದರು, ಅಂದರೆ ಒಣ ಹಾಕಬೇಕಂತೆ. ಅದು ಬಿಸಿಲಲ್ಲ, ನೆರಳಲ್ಲೇ ಒಣ ಹಾಕಿ ಅದು ಸ್ವಲ್ಪ ಆರಿದಾದ್ಮೇಲೆ ತೆಗಿಬೇಕು ಅಂತ ಹೇಳಿದರು. ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕು ಅಂತ ಹೇಳಿದರು. ನನಗೆ ವೈಟ್ ಕಾಟನ್ ಬಟ್ಟೆ ಸಿಗಲಿಲ್ಲ. ಹೊಸ್ತು ನನ್ನ ಹತ್ರ ಒಂದು ಹ್ಯಾಂಡ್ ಕರ್ಚಿಪ್ ಇತ್ತು, ಅದನ್ನೇ ನಾನು ಒಂದ್ಸರಿನೂ ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಇದು ಸ್ವಲ್ಪ ಹೊತ್ತು ನೆರಳಲ್ಲೇ ಒಣಗಿಬಿಡಲಿ. ಇವಾಗ ನಾನು ಹುರಿದಿಟ್ಟಿರೋ ಶೇಂಗಾ ಬೀಜ ಮಾಡ್ತೀನಿ. ಅದ್ರ ಸಿಪ್ಪೆ ಎಲ್ಲ ತೆಗಬೇಕು. ಹಾಗಾಗಿ ಅದನ್ನ ಹಳ್ಳಿ ಕಡೆ ಎಲ್ಲ ದುಣ್ಕಲ್ಲಲ್ಲಿ ಜಜ್ಜಿ ಹೀಗೆ ಬೇಳೆ ಮಾಡ್ತಾರೆ. ಬಟ್ ನನ್ನ ಕಡೆ ದುಣ್ಕಲ್ಲೂ ಇಲ್ಲ, ಹಾಗಾಗಿ ಟೈಲ್ಸ್ ಬೇರೆ ಹೊಡಿಬಾರ್ದಲ್ಲ, ಹಾಗಾಗಿ ನಾನು ಕುಟಾಣಿ ಇದರಿಂದನೇ ಕುಟ್ಟಿ ಅದನ್ನ ಬೇಳೆ ಮಾಡ್ಕೊತಿದ್ದೀನಿ. ಇವಾಗ ಅದರ ಸಿಪ್ಪೆನೆಲ್ಲ ತೆಗೆದು ನಾನು ರಿಟರ್ನು ಕವರ್ಗೆ ಹಾಕ್ಕೊಳ್ತಿದ್ದೀನಿ. ಏನಕ್ಕಂತಂದರೆ ನಾವು ನೈಟ್ ಅಲ್ವಾ ಉಂಡೆ ಕಟ್ಟೋದು, ಮೆತ್ತಗಾಗಿಬಿಡ್ಬಾರ್ದು ಅದು ತಂಪಿಗೆ ಅಂತ ಹೇಳಿ ರಿಟರ್ನ್ ನಾನು ಕವರಲ್ಲೇ ಹಾಕಿ ಕಟ್ಟಿಡ್ತಾ ಇದ್ದೀನಿ. ಇವಾಗ ನಾನು ಕೂಡ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಬೆಲ್ಲ ಬೇಕಿತ್ತು, ಹಾಗಾಗಿ ಸಚ್ಚಿ ಕೂಡ ನಾನು ಒಡಿಸ್ಕೊಳ್ತಾ ಇದ್ದೀನಿ. ಟೈಲ್ಸ್ ಇರೋದ್ರಿಂದ ಕೆಳಗಡೆ ಮ್ಯಾಟ್ ಹಾಕಿ ಅದ್ರ ಮೇಲೆ ಬಟ್ಟೆ ಹಾಕಿ ನಾನು, ಅದು ಕುಡುಕಿ ಬೆಲ್ಗಳಲ್ವ, ಹಾಗಾಗಿ ಅವರೊಟ್ಟಿಗೆ ನಾನು ಕುಟ್ಟಿಸಿ ಪುಡಿ ಮಾಡಿಸ್ಕೊಂಡೆ. ಇವಾಗ ನಾನು ಆಣ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಇವತ್ತು ಮಾರ್ನಿಂಗ್ ನಾನು ಆಂಟಿಯರ ಮನೆಯಲ್ಲಿ ಮಾಡೋದನ್ನು ನೋಡಿ ಬಂದಿದ್ದೆ. ಅವ್ರು ಹೇಗೆ ಮಾಡಿದ್ರು ಅಂತ ಸ್ವಲ್ಪ ತಿಳ್ಕೊಂಬಂದೆ. ಸಜ್ಜಿಗೆ ಕಾಯ್ಲಿಕ್ಕೆ ಆಯ್ತಿಲ್ಲ, ನೈಟ್ ಲೇಟ್ ಆಗುತ್ತೆ, ಮಲಗಬೇಕು, ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು. ಹಾಗಾಗಿ ಅವರು ಬೇಗ ಬೇಗ ಮಾಡಿದ್ರೆ ನನಗೆ ಹೆಲ್ಪ್ ಮಾಡ್ತೀನಿ ಅಂತಿದ್ರು. ನಾನು ಇರಲಿ ಪರವಾಗಿಲ್ಲ, ನಾನು ಮಾಡ್ಕೊತೀನಿ ಹೋಗು ಅಂದ್ರೂ, ರೂಢಿ ಬೇರೆ ಇಲ್ಲ, ಏನಾದರೂ ಮಾಡಿಬಿಟ್ಟಿಯಾ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಿದ್ರು. ಆ್ಯಂಡ್ ನಾನಿವಾಗ ಒಂದು ಪ್ಲೇಟಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಕಾದಿರೋ ಆಣನ ಹಾಕ್ಕೊತಾ ಇದ್ದೀನಿ. ಅಂದರೆ ಅದು ಆಣ ಬಂದಿದೆಯೋ ಇಲ್ಲೋ ಅಂತ ನೋಡಬೇಕಿತ್ತು. ಅದು ಉಂಡೆ ಥರ ಆಗಬೇಕಂತೆ, ಆದರೆ ನಾನು ಟ್ರೈ ಮಾಡಿದೆ, ಅದಿನ್ನೂ ಆಗಿರಲಿಲ್ಲ. ಇವಾಗ ಒಂದು ಪರಾತ್ ಅಂದರೆ ದೊಡ್ಡ ಪ್ಲೇಟಲ್ಲಿ ಸ್ವಲ್ಪ ಪುಟಾಣಿ ಹಿಟ್ಟು ಹಾಗೆ ಶೇಂಗಾ ಕಾಳನ್ನು ಮಿಕ್ಸ್ ಮಾಡಿಟ್ಟು ಮತ್ತೊಂದು ಸರಿ, ಇವಾಗ ಒಂದು 5 ನಿಮಿಷ ಆಗಿತ್ತು, ಇನ್ನೊಂದು ಸರಿ ಆಣ ಬೆಂದಿದೆಯೋ ಇಲ್ಲ ಅಂತ, ಅಂದರೆ ಆಣ ಬಂದಿದೆಯೋ ಇಲ್ಲ ಅಂತ ನೋಡಲಿಕ್ಕೆ ಬಂದೆ. ಇವಾಗ ಸ್ವಲ್ಪ ಸ್ವಲ್ಪ ಆಣ ಬರ್ತಾ ಇತ್ತು, ಇನ್ನೊಂದು 5 ನಿಮಿಷ ಆದರೆ ಸರಿ ಹೋಗ್ತಿತ್ತು. ಹಾಗಾಗಿ ಮತ್ತೆ ತೆಗ್ದಿಟ್ಟೆ. ಅಂದರೆ ಇದೇ ಥರ ಬರಬೇಕು, ಅಂದರೆ ಉಂಡೆ ಆಗಬೇಕು. ಇದನ್ನು ಸ್ವಲ್ಪ ಕೈಗೆ ಹತ್ತಾ ಇತ್ತು.
ಹಾಗಾಗಿ ನಾನು ಇದನ್ನ ಮತ್ತೆ ರಿಟರ್ನ್ ಅದಕ್ಕೆ ಹಾಕಿ ಮತ್ತೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು 5 ನಿಮಿಷ ಆದರೆ ಸರಿ ಹೋಗುತ್ತೆ. ನಾವು ಇವಾಗ ನೋಡೋಣ ಬನ್ನಿ. ನನಗನ್ಸುತ್ತೆ ಇವಾಗಲೇ ಆಣೆ ಬಂದಿರುತ್ತೆ ಅಂತ. ಸೊ ನೋಡ್ತಾ ಇದ್ದೀರಾ, ಈ ಥರ ಕುದಿ ಬಂದಿದೆ. ಇವಾಗ ನಾನು ಅದನ್ನು ಮತ್ತೆ ಒಂದು ಸರಿ ಪ್ಲೇಟಿಗೆ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಈ ನೀರನ್ನು ಏನಕ್ಕೆ ಇಟ್ಟಿದ್ದೆ ಅಂತಂದರೆ ಇದನ್ನು ಆಣನ ಚೆಕ್ ಮಾಡಲಿಕ್ಕೆ. ಸೊ ಇವಾಗ ಚೆಕ್ ಮಾಡ್ತೀನಿ. ಮೇ ಬಿ ಗಟ್ಟಿ ಆಗ್ತಾ ಇದೆ, ಅದು ಬಂದಿದೆ ಅನಿಸುತ್ತೆ. ಸೊ ಕೈಯಲ್ಲೇ ರೌಂಡ್ ಆಗ್ತಾ ಇದೆ. ಸೊ ಇವಾಗ ಇದು ಆಣ ಸರಿಯಾಗಿದೆ ಅಂದರೆ ಉಂಡೆ ಕಟ್ಟಲಿಕ್ಕೆ ಕೈಯಲ್ಲಿ ಹದವಾಗಿ ಬಂದಿದೆ ಅಂತ ಅರ್ಥ. ಫಸ್ಟ್ ಟೈಮ್ ಬೇರೆ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಗೊತ್ತಿಲ್ಲ. ಸೊ ಇವಾಗ ಆಣ ರೆಡಿಯಾಗಿದೆ. ನಾನಿವಾಗ ಇದನ್ನು ಆಫ್ ಮಾಡಿ ಕೆಳಗಿಟ್ಕೊಂಡು ಹಾಕ್ತಾಯಿದ್ದೀನಿ. ಸಚ್ಚಿ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇವಾಗ ನಾವು ಅದನ್ನ ಕಲಿಸ್ಕೋಬೇಕು. ಅಂದರೆ ಬೇಗ ಬೇಗ ಕಲಿಸ್ಕೊಳ್ಳೋಕೆ ಸರಿ ಆಗೋದಿಲ್ಲ ಅಂತ ಸಚ್ಚಿನೇ ನಾನು ಕಲಿಸ್ಕೊಡ್ತೀನಿ ನೀನು ಮಾಡು ಅಂತ ಬೇಗ ಬೇಗ ಕಲಿಸ್ಕೊಡ್ತಾ ಇದ್ದರು. ಅಂದರೆ ಅದು ಮತ್ತೆ ಆರಿಬಿಡುತ್ತೆ, ಬಿಸಿ ಆರಿಬಿಡುತ್ತೆ ಅಂತ. ಸೊ ನನಗೆ ಒಂದು ಪ್ಲೇಟ್ ಬೇಕಿತ್ತು, ಹಾಗಾಗಿ ಸಚ್ಚಿ ಮೇಲ್ಗಡೆ ಇದ್ದು ತೆಗೆದುಕೊಂಬರ್ತಾರೆ ಅಂತ ಹೇಳಿ ಅವ್ರನ್ನ ಕಳಿಸಿ ನಾನೇ ಕಲಿಸ್ಕೊತಾ ಇದ್ದೆ. ಸೊ ಇವಾಗ ಇಬ್ಬರು ಸೇರಿ ಉಂಡೆನ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಆದ್ರೂ ನನಗನ್ಸುತ್ತೆ ಒಂದು ಲೆವೆಲಿಗೆ ಆಗುತ್ತೆ ಅಂತ. ನೋಡೋಣ, ಟ್ರೈ ಮಾಡಿದ್ರಾಯ್ತು. ಬಿಟ್ಕೊಂಡು ಹೋದರೆ ಹಾಗೆ ನನಗೂ ಕೂಡ ಕಲಿಯೋಕ್ಕೆ ಅವಕಾಶ ಇರಲ್ಲ. ಸೊ ನಾನು ಇವಾಗ ಕಲಿತ್ರೆ ನೆಕ್ಸ್ಟ್ ಎಲ್ಲ ಮತ್ತೆ ಮಾಡ್ಬೋದು ನಾನೇ, ಯಾರ್ದು ಹೆಲ್ಪ್ ತೊಗೊಳ್ತೀನಿ ಅಂತ ಈ ಸರಿ ನಾನೇ ಮಾಡ್ತಿದ್ದೀನಿ. ಅಪ್ಪಾಜಿ ಅಮ್ಮನೂ ಫೋನ್ ಮೇಲೆ ಫೋನ್ ಹಾಕಿ ಕರಿತಾನೆ ಇದ್ದರು. ಆಮೇಲೆ ಬಾಜು ಆಂಟಿನೂ ಹೇಳಿದರು ನೀನು ಮಾಡಬೇಕಾದ್ರೆ ನನಗೆ ಕರಿ ಅಂತ. ನಮ್ಮ ಓನರ್ ಆಂಟಿ ಹೇಳಿದರು ನಮ್ಮ ಮನೆಗೆ ಬಂದುಬಿಡಪ್ಪ ಹಬ್ಬಕ್ಕೆ ಅಂತ. ಆದರೆ ಎಲ್ಲರೂ ಇಲ್ಲಿ ಒಳ್ಳೆ ನೇಬರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ನಮ್ಮ ಅಪ್ಪಾಜಿ ಮತ್ತೂ ಇವತ್ತು ಉಂಡೆ ಮಾಡ್ತಿದ್ದೀವಿ ಅಂದ್ರೂ ಕೆಡಿಸ್ಬೇಡ ನೀನು, ಸುಮ್ಮನೆ ಬೇಡ, ಬೇಕಿದ್ದರೆ ನಾವು ಸ್ವಲ್ಪ ಬಾಕ್ಸಿಗಿಟ್ಟು ಕೊಡ್ತೀವಿ, ಅವನ್ನೇ ಬೇಕಾದ್ರೆ ರೆಡಿ ಹಿಡಿ ಅಂದರು. ಆದರೂ ನಾನು ಬೇಡ, ಸರಿ ಮಾಡೋಣ, ಇದೊಂದು ಸರಿ ಮಾಡಿದರೆ ನನಗೂ ರೂಢಿ ಆಗಿಬಿಡುತ್ತೆ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾವು ಇವಾಗ ಅದನ್ನು ಹಿಟ್ಟಿಗೆ ಮತ್ತು ಆಣ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಉಂಡೆನ ಮಾಡ್ಕೊಳ್ತಿದ್ದೀವಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ವಿ ನಾವು. ಏನಕ್ಕಂದರೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಹೋಗಿಬಿಡುತ್ತೆ, ಅಂದರೆ ಬಿಸಿ ಆರಬಾರ್ದು. ಸೊ ಬಿಸಿ ಆರೋಗಿಬಿಟ್ರೆ ನಮಗೆ ಕಲಿಸ್ಲಿಕ್ಕೆ ಸರಿಯಾಗಲ್ಲ ಅಂತ. ನಾನಿವಾಗ ಶೇಂಗಾ ಉಂಡೆಗೆ ಹಾಕಿರೋದು ಬೇಸನ್ ಹಿಟ್ಟು, ಇದು ಪುಟಾಣಿ ಹಿಟ್ಟು, ಹಾಗೆ ಶೇಂಗಾ ಕಾಳು ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿ ಪೌಡ್ರನ್ನ ಹಾಕಿ ನಾನು ಅದರ ಮೇಲೆ ಆಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಹದ ಬರೋ ಥರ ಇವಾಗ ಕಲಿಸ್ಕೊಂಡು ನಾವು ಉಂಡೆನ ಮಾಡ್ಕೊಳ್ತಿದ್ದೀವಿ. ನನ್ನ ಗಂಡ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು, ಆದ್ರೂ ನನಗೆ ಸರಿಯಾಗುತ್ತೋ ಇಲ್ವೋ ಅಂತ ಅವ್ರು ನನಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ನಾನು ಹೇಳಿದೆ ಹೆಂಗೋ ಮಾಡ್ಕೊಳ್ತೀನಿ ಅಂತ. ಆದರೂ ಅವರು ಕಲಿತಿದೀಯಾ ಬೇಡ ಅಂದ್ರೂ ಸೊ ಮತ್ತು ಕೆಡಿಸ್ಬಿಡ್ಬೇಡ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವರು ನನಗೆ ಸ್ವಲ್ಪ ಹೊತ್ತು ಹೆಲ್ಪ್ ಮಾಡಿದರು. ನಾವು ಒಂದು ಸ್ವಲ್ಪ ಅಂದರೆ ಒಂದು 15 ಶೇಂಗಾ ಉಂಡೆ ಎಣಿಸ್ಬಾರ್ದು ಗೊತ್ತಿಲ್ಲ, ಅಂದರೆ ನಾನು ಮಾಡಿರೋ ಲೆಕ್ಕದಲ್ಲಿ ಹೇಳ್ತಿದ್ದೀನಿ. ಒಂದು 5 ಎಳ್ಳುಂಡೆ, ಸ್ವಲ್ಪ ಸ್ವಲ್ಪ ಅಂದರೆ ಒಂದು 5-10 ಎಲ್ಲನೂ ಮಾಡಿರೋದು. ಒಂದು 4-5 ಥರದ ಉಂಡೆಗಳನ್ನ ನಾನು ಮಾಡಿದೆ. ಸಚ್ಚಿಗೆ ಪೂರಿ ಉಂಡೆ ಬೇಕಿತ್ತಂತೆ. ಸೊ ಹಾಗಾಗಿ ಪೂರಿ ಉಂಡೆ ಕೇಳಿದರು. ಆಣ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸೊ ಮತ್ತೆ ಬೆಲ್ಲನ ಜಜ್ಜಿಸಿ ಅದನ್ನು ಪುಡಿ ಮಾಡಿ ನೀನು ಆಣ ಕಾಯ್ಲಿಕ್ಕೆ ಇಟ್ಬಿಡು, ನಾನು ಅಷ್ಟರಲ್ಲಿ ಇದನ್ನು ಸ್ವಲ್ಪ ಸರಿ ಮಾಡ್ಕೊತೀನಿ ಅಂತ ಅವ್ರಿಗೆ ಹೇಳಿದೆ. ಹಾಗಾಗಿ ಅವರು ಇದನ್ನೆಲ್ಲ ಬಿಟ್ಟು ಅವರು ಆಣ ಕಲಿಸ್ತೀನಿ ಅಂತ ಹೋದರು. ಅಲ್ಲಿ ವಿಧಿ ಏನಾಗಿತ್ತು ಅಂದರೆ ಒಂದು ಅರ್ಧ KGದು ಎಲ್ಲ ಕೆಟ್ಟುಬಿಡ್ತು, ಅಂದರೆ ಆಣ ಎಲ್ಲ ಕೆಟ್ಟುಬಿಡ್ತು. ಅಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದ್ರು ಸಚ್ಚಿ ಗ್ಯಾಸ್ ಸ್ಟವ್ನ. ಹಾಗಾಗಿ ಅದು ಕಪ್ಪಾಗಿ, ನಾನು ಕೂಡ ನೋಡಲಿಲ್ಲ, ಏನಕ್ಕಂದರೆ ನಾನು ಇಲ್ಲಿ ಉಂಡೆ ಮಾಡ್ತಿದ್ದೆ ಇದು ಆರೋಗುತ್ತೆ ಅಂತ. ಸೊ ಅದು ಹೈ ಫ್ಲೇಮಲ್ಲಿಟ್ಟು ಅದು ಕೂಡ ಹಾಳಾಗಿತ್ತು. ಆದರೂ ನೋಡೋಣ ಅಂತಂದು ನಾವು ಅದು ಗುಳಿಗಿದು ಬರುತ್ತಲ್ಲ, ಬೂಂದಿ ಗುಳಿಗಿದು, ಅದಕ್ಕೆ ಹಾಕಿ ಮಾಡ್ಲಿಕ್ಕೆ ಹೋದ್ವಿ. ಸ್ವಲ್ಪ ಅದಕ್ಕೆ ಕೆಟ್ಟರೂ ಪರವಾಗಿಲ್ಲ, ಕಲ್ತ್ವಿ. ಅದು ಶೇಂಗಾ ಉಂಡೆ, ಎಳ್ಳುಂಡೆ, ಆಮೇಲೆ ಕಡ್ಲಿ ಉಂಡೆ ಇವೆಲ್ಲ ಚೆನ್ನಾಗಾದವು. ಅದು ಮಾತ್ರ ಸ್ವಲ್ಪ ಕೆಡ್ತು. ನನಗೆ ಒಂದು ಕಡೆ ಖುಷಿನೂ ಆಗ್ತಿತ್ತು, ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಬರ್ತಾಯಿದೆ ಅಂತ. ಇನ್ನೊಂದು ಕಡೆ ಒಂದು ಅರ್ಧ KG ಬೆಲ್ಲ ಹಾಳಾಗಿಬಿಡ್ತಲ್ಲ ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು. ಆದರೆ ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಸಡನ್ನಾಗಿ ಕಲಿಯೋಕ್ಕಾಗೋದಿಲ್ಲ. ಸ್ವಲ್ಪ ಕೆಟ್ಟರೆ ಆಮೇಲೆ ಕಲಿಯೋದಲ್ವ. ಸೊ ಹಾಗಾಗಿ ನೋಡ್ತಾ ಇದ್ದೀರಾ ಉಂಡೆನ ಈ ಥರ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾನು ಇವಾಗ ಮತ್ತೆ ಅದು ಇವಾಗ ಆಲ್ರೆಡಿ ಹಿಟ್ಟು ಎಲ್ಲ ಕಲಿಸ್ಬಿಟ್ಟಿದ್ದೀವಿ, ಇನ್ನು ಹಾಳಾಗಬಾರ್ದಲ್ವ. ಹಾಗಾಗಿ ನಾನೇ ಒಂದು ಸ್ವಲ್ಪ ಆಣ ಕಾಯಿಸಿದ್ರಾಯ್ತು ಅಂತ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕಿ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು ರೆಡಿ ಮಾಡಿಬಿಟ್ಟು ಇವಾಗ ಸಚ್ಚಿಗೆ ಮಲ್ಗೋಕೆ ಹೇಳಿದೆ, ಅಂದರೆ ಟೈಮ್ ಆಗಿತ್ತು, ಅವ್ರು ಮತ್ತೆ ಮಾರ್ನಿಂಗ್ ಕೆಲಸಕ್ಕೆ ಹೋಗಬೇಕು. ನಾನು ಸ್ವಲ್ಪ ಲೇಟಾಗಿ ಎದ್ದು ಕೆಲಸ ಮಾಡಿಕೊಂಡ್ರು ಆಗುತ್ತೆ, ಬಟ್ ಅವ್ರು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಲ್ವ. ಸೊ ನೀನು ಹೋಗಿ ಮಲಗಿಬಿಡು, ನಾನು ಇದಿಷ್ಟು ಮುಗಿಸ್ಕೊಂಬರ್ತೀನಿ ಅಂತ ಅವ್ರಿಗೆ ಕಳಿಸಿದೆ. ಅದಾದಮೇಲೆ ನಾನು
ಇದು ಉಂಡೆ ನೋಡ್ತಾ ಇದ್ದೀರಾ ಇಲ್ಲಿ ಸೈಡಲ್ಲಿ ಅದು ಯಾವುದು ಬುಂದೆಕಾಳು ಉಂಡೆ ಹೇಗಾಗಿದೆ ಅಂತ. ಅದೇ ಸ್ವಲ್ಪ ಸರಿಯಾಗಿ ಬರಲಿಲ್ಲ. ಅದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸರಿಯಾಗಿ ಬಂತು. ಅಂದರೆ ನಾನು ಬೆಳಗ್ಗೆ ಆಂಟಿ ಮಾಡ್ತಿದ್ರಲ್ವ ಅವಾಗ ಸರಿಯಾಗಿ ನೋಡ್ಕೊಂಬಂದಿದ್ರೆ ಆಗ್ತಿತ್ತು. ಬಟ್ ಆ ಟೈಮಲ್ಲಿ ನಾನು ರಿಟರ್ನ್ ಮನೆಗೆ ಬಂದೆ ಸಚ್ಚಿಗೆ ಊಟ ಕೊಡಬೇಕು ಮಧ್ಯಾಹ್ನದಂತ ಅಡುಗೆ ಮಾಡಲಿಕ್ಕೆ. ಹಾಗಾಗಿ ಇದೊಂದು ಪೂರಿ ಮಾತ್ರ ಸ್ವಲ್ಪ ಕೆಡ್ತು. ಅಂದರೆ ಶೇಪ್ ಸರಿಯಾಗಿ ಬರಲಿಲ್ಲ ಅಷ್ಟೇ. ಅಂದರೆ ಆಣ ಕಪ್ಪಾಗಿತ್ತು. ಮತ್ತು ಅವ್ರಿಗೆ ಮಂಡಕ್ಕಿ ಉಂಡೆ ಬೇಕಿತ್ತು, ಅಂದರೆ ಪೂರಿ ಉಂಡೆ ಮಾಡಿಕೊಟ್ಟೆ. ಶೇಂಗಾ ಕಾಳು ಉಂಡೆ ಮತ್ತು ಕರಿ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ, ಕಡಲೆ ಹಿಟ್ಟಿನ ಉಂಡೆ ಮತ್ತು ಬಿಳಿ ಎಳ್ಳು ಮತ್ತು ಪೂರಿ ಸೇರಿ ಮಾಡಿದೆ. ಮತ್ತು ಸ್ವಲ್ಪ ಕಾಳು ಉಂಡೆ ಮಾಡಿದೆ ಅಷ್ಟೇ. ನಾನು ಮಾಡಿರೋದು ಇಷ್ಟೇ. ಅಂದರೆ ಎಡೆಗಾದರೆ ಸಾಕು ಅಂತ. ಎಳ್ಳುಂಡೆ ಅಂತೂ ಜಾಸ್ತಿ ಮಾಡಲೇ ಇಲ್ಲ, ಎಡೆಗೂ ಸಾಕಾಗೋದಿಲ್ಲ. ಯಾಕಂದರೆ ಒಂದು ಉಂಡೆ ಕಡಿಮೆನೇ ಆಗಿದೆ, ಮುಟ್ಟಿಗೆ ಕರೆಕ್ಟ್ ಆಯಿತು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಶ್ರಮಕ್ಕೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ನನ್ನ ಗಂಡನೂ ತುಂಬ ಸಪೋರ್ಟ್ ಮಾಡಿದರು, ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಾನು ಏನು ಡೀಟೇಲಾಗಿ ಹೇಗೆ ರೆಡಿ ಮಾಡ್ತಾರಂತ ಯಾಕೆ ಹೇಳಿಲ್ಲ ಅಂದರೆ ನನಗೆ ಇನ್ನೂ ಕನ್ಫರ್ಮ್ ಇಲ್ಲ. ನಾನು ಕೂಡ ಟ್ರೈ ಮಾಡ್ತಿದ್ದೆ, ಅದಕ್ಕೋಸ್ಕರ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.